ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಳಗಡೆ ಹಾಕಿರೋ ಗಿಡ ಮುಂದೆ ಎಲ್ಲ ಹಬ್ಬಿ ಇವತ್ತು ಈ ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೆ. ನೋಡಿ ಹೆಂಗೆ ಹಬ್ಬತ್ತೆ ಅಂದರೆ ಇದು ಒಂದು ದಿನಕ್ಕೆ ಮೋಸ್ಟ್ಲಿ ಒಂದು ಮೊಳ ಬರಬಹುದೇನೋ, ಅಷ್ಟು ಬೇಗ ಫಾಸ್ಟಲ್ಲಿ ಬರುತ್ತೆ. ನಾನು ಇಲ್ಲಿ ಒಂದು ಗ್ರಿಲ್ ಹಾಕ್ಸಿದ್ದೀನಿ. ಆ ಗ್ರಿಲ್ಗೆಲ್ಲ ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ತೆಗೆಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಹಬ್ಕೊಂಡು ಹೋಗಲಿ ಬಿಡು ಅಂತ ಅಂತಿದ್ದಾರೆ. ಒಂದು ಸಲ ಹಾವು ಬಂದಿತ್ತು, ಅದಕ್ಕೆ ಇನ್ನೊಂದು ಸಲ ಬರೋದು ಬೇಡ, ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಹೇಗೆ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ನಾನು ಟೆರೆಸಿಗೆ ಬಂದು ಒಂದು 15 ಡೇಸ್ ಆಯಿತು. ನಮ್ಮ ಮನೆಯವರೇ ಬಂದು ನೀರು ಹಾಕ್ತಾಯಿದ್ರು. ಆ್ಯಕ್ಚುಲಿ ನಾನು ಇರಲಿಲ್ಲ, ಆದ ಕಾರಣ ಬರೋಕ್ಕಾಗಲಿಲ್ಲ. ಶಂಖಪುಷ್ಪ ಅಂತೂ ತುಂಬ ಬಿಟ್ಟಿದೆ ನೋಡಿ, ಗಿಡನೇ ಬಾಡೋಗಿದೆ. ನಮಗೆ ಮಳೆ ಬರ್ತಿತ್ತು, ಹಾಗಾಗಿ ನಾನು ಸ್ವಲ್ಪ ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಓಡಾಡಬೇಕು ಅಂದ್ಬಿಟ್ಟು ನಾನು ಇರಲಿಲ್ಲ, ಬೆಂಗಳೂರಿಗೆ ಹೊರಟೋಗಿದೆ. ಲ್ಯಾವೆಂಡರು ಮತ್ತು ವೈಟ್ ಶಂಖಪುಷ್ಪ ಇದೆ, ಎಲ್ಲ ಬಿಸಿಲಿಗೆ ಒಣಗೋಗಿದೆ. ನಮಗೂ ಮಳೆ ಬಂದು ಒಂದು 4-5 ದಿನದ ಮೇಲೆ ಆಯಿತು, ಮಳೆ ಬಂದಿಲ್ಲ. ಇದು ಗಣಿಗಿಲೆ ಎಲ್ಲ ನಮ್ಮನೆಯವರೇ ಒಂದು 4-5 ಸಲ ಬೆಳಗಿನ ಜಾವ ಬಂದು ಬೆಳಗ್ಗೆ 7-7:30 ನೀರು ಹಾಕಿದ್ದಾರೆ. ರೋಸ್ ಎಲ್ಲ ಅರಳಿ ಚಿಗ್ರಿ ಒಣಗೋಗ್ಬಿಟ್ಟಿದೆ. ನೋಡಿ ಹೆಂಗಾಗಿದೆ ಅಂತ. ನಿಜವಾಗ್ಲೂ ನನಗೆ ಒಂಥರ ಆಗ್ತಾಯಿತ್ತು, ಬರಲೇ ಇಲ್ವಲ್ಲ ಅಂತ. ಈ ಮಲ್ಲಿಗೆ ಗಿಡ ಚಿಗುರುತ್ತಾ ಇತ್ತು, ನಾ ಬಂದೇ ಇಲ್ವಲ್ಲ, ಚಿಗ್ರಿ ಊರೇ ಬಿಟ್ಬಿಟ್ಟಿದೆ. 3 ಹೂವು ಸಿಕ್ತು ನೋಡಿ, ಈ ಥರ ಇದೆ. ನನಗೆ ಮೇಲೋಗಿ ನೋಡಬೇಕು ಅಂತ ಅನ್ನಿಸ್ತಾನೆ ಇತ್ತು. ಅವತ್ತಿಂದ ಬಂದಿರಲಿಲ್ಲ, ಇವತ್ತು ಬಂದಿದ್ದೀನಿ. ತುಳಸಿ ಗಿಡ ಎಲ್ಲ ತುಂಬ ಚೆನ್ನಾಗಾಗ್ಬಿಟ್ಟಿದೆ, ಎಲ್ಲ ಕಟ್ ಮಾಡಿದ್ದೆ. ಹಾಗೆ ದಾಸವಾಳ ಒಣಗೋಗಿದೆ ನೋಡಿ. ತುಳಸಿ ಗಿಡ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ತುಂಬ ಚೆನ್ನಾಗಿದೆ, ಗುರುವಾರಕ್ಕಂತೂ ಆಗತ್ತೆ. ರೋಸೆಲ್ಲ ನಾನು ನಿಮಗೆ ಕಟ್ ಮಾಡಿ ಕ್ಲೀನ್ ಮಾಡಿದ್ದೆಲ್ಲ ತೋರಿಸಿದ್ದೆ. ಎಲ್ಲ ಚಿಗ್ರಿ ಹೂ ಬಿಟ್ಟು ಹೂ ಒಣಗೆ ಹೋಗಿದೆ ನೋಡಿ, ನೋಡ್ತಾ ಇರ್ಬೋದು. ನಾನು ಫೋನ್ ಮಾಡಿ ಕೇಳ್ಕೊಳ್ಳೋದು, ಹೇಗಿದೆ ಗಿಡ, ಹೋಗಿದ್ರ ಮೇಲೆ ಅಂತ. ಇಷ್ಟು ಹೂ ಬಿಟ್ಟಿದೆ, ಇದು ಪರವಾಗಿಲ್ಲ. ಈ ಸಲ ಸ್ವಲ್ಪ ಗಿಡ ದೊಡ್ಡದಾಗಿ ಹೂ ಬಿಟ್ಟಿದೆ. ರೋಸ್ ಗಿಡ ಎಲ್ಲ ಚಿಗುರುತ್ತಾ ಇದೆ. ಇದು ಪಿಂಕು, ಅದೇ ಒಂಥರ ಮಾಮೂಲಿ ಬರುತ್ತಲ್ಲ, ಹಾಕ್ತಾರಲ್ಲ ಪಿಂಕ್, ಬೇಬಿ ಪಿಂಕ್ ಗಮ್ಮನ್ನತ್ತೆ. ಇದು ಒಂದು ಹೂವು ಅರಳಿದ್ರೆ ಸಾಕು, ಮಲ್ಲಿಗೆ ಹೂ ಥರ ರೋಸ್ ಗಮ್ಮನ್ನತ್ತೆ, ಆ ಥರ ಗಿಡ. ಇದಕ್ಕೆಲ್ಲ ನಾನು ಗೊಬ್ಬರ ಹಾಕೇ ಇಲ್ಲ, ಹಾಕಬೇಕಿತ್ತು. ನಾನು ಫೇವ್ರೇಟ್, ನಾನು ನಿಮಗೆ ಇದೊಂದು ವೀಡಿಯೋ ಹಾಕಿದ್ದೆ. ಲ್ಯಾವೆಂಡರ್ ಕಲರ್ ದಾಸವಾಳ ಹೀಗೆ ಹರಳೋದು, ಇದು ಒಣಗೋಗುತ್ತೆ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಹಾಕಬೇಕಿದ್ರೆ ಚೆನ್ನಾಗಿ ಬರಲಿ ಅಂತ ಅಂದ್ಕೊಂಡು ಪಾಸಿಟಿವಲ್ಲೇ ಹಾಕಿದೆ. ಚೆನ್ನಾಗಿ ಬಂದು ಹೂ ಬಿಟ್ಟಿದೆ, ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು, ನನ್ನ ಫೇವರೆಟ್ ಇದು. ಇದನ್ನು ನಾನು ಊಟಿಯಿಂದ ತೊಗೊಂಡು ಬಂದಿದ್ದೆ, ಹಾಕಿದ್ದು ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ಎಷ್ಟೊಂದು ಹೂ ಬಿಟ್ಟಿದೆ, ದಾಸವಾಳ, ರೋಸು ಎಲ್ಲ ಬಿಟ್ಟಿದೆ. ಎಲ್ಲನೂ ನಾನು ಕಿತ್ಕೊಳ್ಳೋಕ್ಕೆ ಆಗಲಿಲ್ಲ ಇವತ್ತು. ನಿನ್ನೆಲ್ಲ ಬಂದು ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ. ಮಿಕ್ಕಿದ್ದು ಎಲ್ಲ ನಿಜವಾಗ್ಲೂ ಒಣಗೋದಂಗೆ ಆಗಿಬಿಟ್ಟಿದೆ. ಇವತ್ತು ಬರ್ತೀನಿ ಅಂದರು ಮೇಲೆ, ನಾನೇ ಹೋಗ್ತೀನಿ ಅಂತಂದೆ. ಇದು ಬಿಟ್ಟಿರಲಿಲ್ಲ ನೋಡಿ ಅವತ್ತಿಂದ ಹೂವು, ಇವತ್ತು ಮಗ್ಬಿಟ್ಟಿದೆ. ಮೋಸ್ಟ್ಲಿ ವೈಟ್ ಇರಬೇಕು, ನನ್ನ ಹತ್ರ ಇದು ಕ್ರೀಮೋ ವೈಟೋ ಇರಬೇಕು ಅಂತ ಅಂದ್ಕೊತೀನಿ. ಅದು ನೆಲದಲ್ಲಿತ್ತು, ಯಾವುದೋ ಟೈಮಲ್ಲಿ ತಂದು ಹಾಕಿದ್ದೆ ಬರುತ್ತೆ ಅಂತ. ಒಂದು 5-6 ಗಿಡ ಬಂದುಬಿಟ್ಟಿತ್ತು. ಆವಾಗ ನಾನು ನೆಡೋಕ್ಕೆ ಪಾಟ್ ಇರಲಿಲ್ಲ ಅಂದ್ಬಿಟ್ಟು ಕೆಳಗಡೆ ಹಾಕಿಬಿಟ್ಟಿದ್ದೆ. ಈಗ ಈ ಪಾಟಲ್ಲಿ ಒಣಗೋಗಿತ್ತು ಅಂತ ಹೇಳಿಬಿಟ್ಟು ಅದನ್ನೇ ನೆಲದಲ್ಲಿ ಇದ್ದದನ್ನೇ ಯಾವ ಕಲರು ಅಂತ ನೋಡೋಣ ಅಂದ್ಬಿಟ್ಟು ಕಿತ್ಕೊಂಡು ಬಂದಿಲ್ಲ ಹಾಕಿದ್ದೆ. ಅದು ಇವಾಗ ಮಗ್ಬಿಟ್ಟಿದೆ, ನೋಡಬೇಕು ಯಾವ ಥರ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಇದು ಕೂಡ ನಾನು ನಿಮಗೆ ತೋರಿಸಿದ್ದೆ, ಮಲ್ಲಿಗೆ ಗಿಡ ಹಾಕ್ತಾಯಿದ್ದೀನಿ, ಇದ್ರ ಕೆಳಗಡೆ ಮೆಂತ್ಯ ಕೂಡ ಚೆಲ್ತಾ ಇದ್ದೀನಿ ಅಂತ. ಚೆಲ್ಲಿದ ದಿನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದು. ಆಮೇಲೆ ನಾನು ಬಂದೇ ಇಲ್ಲ ನೋಡಿ.
ಇದು ಸಿಂಗಲ್ ಪೆಟಲ್ ಮಲ್ಲಿಗೆ ಅಂತಲೂ ಕೂಡ ನಾನು ನಿಮಗೆ ಹೇಳಿದ್ದೆ. ಇದೂ ಕೂಡ ಸಿಂಗಲ್ ಪೆಟಲ್ ಬಂದಿದೆ. ಇದು ಸಿಂಗಲ್ಲ ಏನು ಅಂತ ಗೊತ್ತಿಲ್ಲ. ಇದರಲ್ಲಿ 2 ಗಿಡ ಹಾಕಿದ್ದೀನಿ, ಇದರಲ್ಲಿ 1 ಗಿಡ ಹಾಕಿದ್ದೀನಿ. ತುಳಸಿ ನೋಡಿ ಎಷ್ಟು ಹೆಲ್ದಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಾಲಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಯಾಕೆ ಇಲ್ಲಿಗೆ ತೊಗೊಂಡು ಬಂದಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಪಾಟು ನಮ್ಮ ಮನೆಯವರು ಮೋಸ್ಟ್ಲಿ ಇಲ್ಲಿ ಪೈಪ್ ಎಳಿಬೇಕಿದ್ರೆ ಬಿತ್ತು ಅನಿಸುತ್ತೆ. ಇದೆಲ್ಲ ಒಣಗೋಗ್ತಾ ಇದೆ, ಬಾಡೋಗಿದೆ. ಅದಕ್ಕೋಸ್ಕರ ಇವತ್ತು ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಬಂದೆ. ಬೇಲ್ ಹೋಗೋಣ ನೋಡೋಣ ಅಂತ ಹೇಳಿಬಿಟ್ಟು. ನಿಜಕ್ಕೂ ಗಿಡ ಹಾಕಿದ್ಮೇಲೆ ನೀಟಾಗಿ ನೋಡ್ಕೋಬೇಕು. ಅದು ನನಗೆ ಸ್ವಲ್ಪ ಫಂಕ್ಷನ್ನು ಅದು ಇದು ಎಲ್ಲ ಇದ್ದಿದ್ದರಿಂದ ಬರೋಕ್ಕಾಗಿರಲಿಲ್ಲ. ಇವತ್ತಿಂದ ಮತ್ತೆ ನಾಳೆ ಹೋಗಬೇಕು, ಅದಕ್ಕೆ ನಾಳೆ ಹೋಗಿ ನಾಳಿದ್ದು ಬರ್ತೀನಿ. ಅದಕ್ಕೆ ಹಾಗಾಗಿ ಇವತ್ತೆಲ್ಲ ನೋಡಿಕೊಂಡು ಎಲ್ಲ ಕಸ ಗುಡಿಸಿ ಎಲ್ಲ ನೋಡಿ, ಮಳೆ ಬಂದರೆ ಎಲ್ಲ ಇದಾಗ್ಬಿಡತ್ತೆ. ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡಬೇಕು ಟೆರೆಸ್ ಅಂತ ಬಂದಿದ್ದೀನಿ. ನಿಂಬೆಹಣ್ಣು ಇಷ್ಟಿಷ್ಟಪ್ಪ ಆಗಿದೆ. 3 ನಿಂಬೆಹಣ್ಣು ಈ ಸಲ ಬಿಟ್ಟಿರೋದು. ನೋಡೋಣ. ಇದು ಕಿಡ್ನಿ ಸ್ಟೋನ್ ಇದ್ದರೆ ತಿಂತಾರೆ ಎಲೆನ. ಇದನ್ನು ಹಾಗೆ ನಾನು ಒಂದೊಂದು ಬಂದಾಗ ಒಂದೊಂದು ತಿಂತಾ ಇರ್ತೀನಿ. ತುಂಬ ಚೆನ್ನಾಗಿದೆ, ಏನು ಕಹಿ ಏನಿಲ್ಲ, ತಿನ್ನಬಹುದು. ಹಾಗೆ ಪುದೀನ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ಮಧ್ಯ ಕಳೆ ಕೂಡ ಬಂದುಬಿಟ್ಟಿದೆ. ಎಲ್ಲ ಕ್ಲೀನ್ ಮಾಡಬೇಕಿವತ್ತು. ಎಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀರು ಹಾಕ್ತೀನಿ. ಇದ್ರ ಸುತ್ತ ಎಷ್ಟು ಕಳೆ ಇತ್ತು ಅಂದರೆ ಎಲ್ಲ ತೆಗೆದಿದ್ದೆ, ಪುನಃ ಎಲ್ಲ ಬಂದಿದೆ. ಎಲ್ಲ ಕ್ಲೀನ್ ಮಾಡಬೇಕು, ಅದೇ ಕಷ್ಟ. ಇದೆಲ್ಲ ಎಷ್ಟು ನೀಟ್ ಮಾಡಿದ್ದೆ, ನಿಮ್ಗೆ ವೀಡಿಯೋದಲ್ಲೇ ತೋರಿಸಿದ್ದೀನಿ ಎಷ್ಟು ನೀಟ್ ಮಾಡಿದ್ದೆ. 15 ದಿನಕ್ಕೆ ಎಷ್ಟು ಗಲೀಜು ಬಂದಿದೆ ನೋಡಿ. ಇದು ಕಳೆ ಎಲ್ಲ ಬಂದುಬಿಟ್ಟಿದೆ. ಕಳೆ ಎಲ್ಲ ಪೂರ್ತಿ ಗಿಡ ಪೂರ್ತಿ ಪಾಟ್ ಪೂರ್ತಿ ಹಬ್ಕೊಂಡ್ಬಿಟ್ಟಿದೆ. ಈಗೆಲ್ಲ ಕ್ಲೀನ್ ಮಾಡಬೇಕು. ನೋಡೋಣ. ಇದು ಪಿಂಕ್ ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಹೂವು. ಪಿಂಕು, ಪರ್ಪಲ್ಲು, ಲ್ಯಾವೆಂಡರ್ 3 ಇದೆ. ಅದು ಬೆಳಿಗ್ಗೆಯಿಂದ 9-9:30ವರೆಗೂ ಇರುತ್ತೆ ಅಷ್ಟೇ ಹೂವು, ಆಮೇಲೆ ಒಣಗೋಗ್ಬಿಡುತ್ತೆ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ಲ್ಯಾವೆಂಡರ್ ಶಂಖಪುಷ್ಪ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಟೆರೆಸ್ ಹೀಗಿದೆ. ಹೂವು ಎಲ್ಲ ಬಿಟ್ಟೆಲ್ಲ ಹಿಂಗಾಗಿದೆ. ಹೂವು ಇಲ್ಲಿದ್ದಾಗ ಹೂವು ಬಿಟ್ಟಿಲ್ಲ ಅಂತೀನಿ. ಹೂವು ಬಿಟ್ಟಾಗ ಬಿಡಿಸ್ಕೊಳ್ಳೋಕ್ಕೆ ಬಂದಿಲ್ಲ, ಬೇಜಾರಾಯಿತು. ಅಂದರೆ ಅಲ್ಲಿದ್ರೂ ಮನಸ್ಸೆಲ್ಲ ಇಲ್ಲೇ ಇತ್ತು, ಇಲ್ಲವೇ ಇಲ್ಲ ಅಂತ ಏನೂ ಇಲ್ಲ. ತುಂಬ ಬೇಜಾರು ಕೂಡ ಆಗ್ತಿತ್ತು ನನಗೆ. ಹೋಗಲೇಬೇಕು, ನೋಡಲೇಬೇಕು ಅಂತ. ನಮ್ಮ ಮನೆಯವ್ರಿಗಂತೂ ನಾನು CC ಕ್ಯಾಮ್ರಾ ಹಾಕ್ಸಿರೋದ್ರಿಂದ ಒಂದು ಸ್ವಲ್ಪ ಕ್ಯಾಮ್ರಾದಲ್ಲಿ ನೋಡ್ಕೊಳ್ತಿದ್ದೆ. ಹಾಗೆ ಹಿಂಗಿದೆ, ಒಂದು ಸ್ವಲ್ಪ ಕಸ ಗುಡಿಸಿ, ಸ್ವಲ್ಪ ನೀರು ಹಾಕ್ಬಿಡಿ, ಹಾಗೆ ಹೀಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನಮ್ಮ ಮನೆಯವ್ರಿಗೆ. ಪಾಪ ಅವ್ರು ಬಂದು ಎಲ್ಲ ಒಣಗೋಗಿದೆ ಅಂತ ಅಂದ್ಬಿಟ್ಟು ಹಾಕ್ತಿದ್ರು. ಇದು ಮಾವಿನ ಗಿಡ ಹೂ ಬಿಟ್ಟು ಹೂವು ಎಲ್ಲ ಬಿಸಿಲಿಗೆ ಒಣಗೋಗಿ ಪುನಃ ಹೂ ಬಿಡ್ತಾಯಿದೆ. ಈಗ ಹೂ ಬಿಟ್ಟರೆ ಕಾಯಿ ಬಿಡುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಹೇಗೆ ಅಂತ. ಅದು ಒಂದಾಗಲಿ ಬಿಡಲಿ. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತುಂಬ ದಿನ ಆಯಿತು ವಿಡಿಯೋ ಹಾಕಿ, ಹಾಗಾಗಿ ನಾನು ರೀಪಾಟ್ ಮಾಡಬೇಕು. ಎಲ್ಲ ಸೇವಂತಿಗೆ ಗಿಡ ಎಲ್ಲ ರೀಪಾಟ್ ಮಾಡಬೇಕು. ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಮುಗಿಸ್ಕೊಂಡು ಇನ್ನೊಂದು 15 ಡೇಸ್ 20 ಡೇಸ್ ಇದೆ. ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಈ ಕಡೆ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.